ನೈಸರ್ಗಿಕವಾಗಿ ಸಿಗುವಂತ ಬೇವಿನ ಗುಣಲಕ್ಷಣಗಳಿರುವಂತ 70 ರಿಂದ 80 ಜನಕ್ಕೆ ನಮ್ಗೆ ಗೊತ್ತೇ ಇಲ್ಲ. ನಾನು ಅದಕ್ಕೆ ಯಾಕೆ ನೀವು ಝೂಮ್ ಬರ್ಬೇಕಂದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಸ್ನೇಹಿತರುಗಳಿಗೆ, ನೀವು ಒಳ್ಳೆ ಗೃಹಿಣಿ ಆಗ್ಬೇಕಾ ಅಂದ್ರೆ ಇಡೀ ಸಂಸಾರವನ್ನ ನೀವು ನಿಭಾಯಿಸ್ಬೇಕಂದ್ರೆ ಅಲ್ಲಿ ನಿಮ್ಮ ಮಕ್ಳಿಗಾಗ್ಬೋದು, ನಿಮ್ ತಾಯಿ ತಂದೆಯವ್ರಿಗಾಗ್ಬೋದು, ಅಥವಾ ನಿಮ್ಮ ಪಾಲಕರಿಗಾಗ್ಬೋದು, ಅದ್ರ ಬಗ್ಗೆ ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನುವಂತ ನಾಲೆಡ್ಜ್ ಆದ್ರೂ ನಿಮ್ಗಿರ್ಬೇಕು. ಅಥವಾ ಒಳ್ಳೆ ಪ್ರಜೆ ಆಗ್ಬೇಕಾ, ಸೊ ನಾಲೆಡ್ಜ್ ಬೇಕೇ ಬೇಕು. ಅದೆಲ್ಲಿ ಸಿಗುತ್ತೆ ನಿಮ್ಗೆ? ಝೂಮ್ ಅಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಹೇಳೋದು, ಯಾರು ನೀವು ಜಾಯಿನ್ ಮಾಡಿಸ್ತೀರಾ ಕನ್ಸ್ಯೂಮರ್ಸ್, ಅವ್ರಿಗೆ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ನಮ್ ಝೂಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ಬೇಕು. ಝೂಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಟ್ಟು ಹೆಂಗೆ ಅವ್ರು ಝೂಮ್ ಜಾಯಿನ್ ಆಗ್ಬೇಕು ಅನ್ನೋದನ್ನ ನೀವು ತಿಳಿಸಿದ್ರೆ ಅವರು ಪರ್ಮನೆಂಟ್ ಆಗಿ ನಿಮ್ ಜೊತೆನಲ್ಲಿ ಉಳ್ಕೊಳ್ತಾರೆ ಸ್ನೇಹಿತರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಒಂದಿನ ಬರ್ತಾರೆ, 2 ದಿನ ಬರ್ತಾರೆ, 3ನೇ ದಿನ ಹೊರಟೋಗ್ತಾರೆ. ಹಾಗಾಗಿ ಆ ಕೆಲಸ ನೀವು ಮಾಡ್ತೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಇದೇನ್ ಮಾಡತ್ತೆ ಅಂದ್ರೆ ಮಾಯಿಶ್ಚರೈಸ್ ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ನಮ್ಗೆ ಡ್ರೈ ಸ್ಕಿನ್ ಇರುವಂತವ್ರಿಗೆ ಏನಾಗಿರುತ್ತೆ, ಸೊ ಅವ್ರ ಸ್ಕಿನ್ ಅಲ್ಲಿ ತೇವಾಂಶ ಕಮ್ಮಿ ಆಗ್ತಾ ಇರುತ್ತೆ. ಆ ತೇವಾಂಶ ನಷ್ಟ ಆದಾಗ ಏನಾಗುತ್ತೆ, ಅವ್ರದ್ದು ಡ್ರೈ ಸ್ಕಿನ್ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ. ಅಂತ ಚರ್ಮ ಇರುವಂತವ್ರಿಗೆ ಇದು ಮತ್ತೆ ತ್ವಚೆಯನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡತ್ತೆ. ಉತ್ಕರ್ಷಣ ನಿರೋಧಕ ಅಂದ್ರೆ ಇದು ಆಂಟಿ ಆಕ್ಸಿಡೆಂಟ್ ಆಗಿ ನಮ್ಮ ಮುಖದ ಮೇಲೆ ಕೆಲಸವನ್ನ ಮಾಡುತ್ತೆ. ಬೇವು ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಮೆಲನಿನ್ ಅನ್ನ ರಚನೆಯನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸವನ್ನ ಮಾಡತ್ತೆ. ಮತ್ತೆ ಇದು ಚರ್ಮದ ಟೋನ್ ಅನ್ನು ಸಹ ಅಭಿವೃದ್ಧಿ ಪಡಿಸಲು ಸಹಾಯವನ್ನ ಮಾಡತ್ತೆ. ಗಾಯಗಳಾಗಿರುತ್ತೆ ಅಂದ್ರೆ ಈಗ ಎಕ್ಸಾಂಪಲ್ ನಿಮ್ಗೆ ಮೂಗುನ್ ಮೇಲೆ ಗಾಯ ಆಗುವಂತದ್ದು, ಮೂಗುನ್ ಕೆಳಗಡೆ ಗಾಯಗಳಾಗೋದು, ಅದೇ ತರ ನಮ್ಗೆ ತುಟಿ ಹಂಚಲಿ ಗಾಯಗಳು ಬರುತ್ತೆ. ಈ ಗಾಯಗಳನ್ನ ಗುಣಪಡಿಸ್ಲಿಕ್ಕೆ ಬೇವು ತುಂಬಾ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಬರೀ ಒಂದಕ್ ಮಾತ್ರ ಇದು ಆಂಟಿಸೆಪ್ಟಿಕ್ ಕ್ರೀಮ್ ಆಗಲ್ಲ, ಇಡೀ ಬಾಡಿನಲ್ಲಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ ಜ್ಯೋತಿ ಹುಣಸೂರ್ ಅವ್ರ ಟೀಮ್ ಅಲ್ಲಿ ಒಬ್ರು ಲೇಡಿಗೆ ಫುಲ್ಲು ಮುಖ ಎಲ್ಲ ಉರುಪೆ ತರ ಎದ್ದೋಗ್ಬಿಟ್ಟಿತ್ತು. ಅಂದ್ರೆ ನಮ್ಗೆ ಈಗ ಎಕ್ಸಾಂಪಲ್ ಸ್ಕಿನ್ ಡ್ರೈ ಸ್ಕಿನ್ ಆದಾಗ ಹೇಗೆ ಒರ್ಕೆ ತರ ಹೇಳುತ್ತೆ, ಆ ತರ ಹೇಳ್ತಾ ಇತ್ತು. ಸೊ ಮೇಡಮ್ ಇಮಿಡಿಯೇಟ್ ಫೋನ್ ಮಾಡಿದ ತಕ್ಷಣ ನಾವ್ ಇದನ್ನ ಕೊಟ್ಟಾಗ ಇಮಿಡಿಯೇಟ್ ಅವ್ರ ಸ್ಕಿನ್ ನಾರ್ಮಲ್ ಟೋನ್ ಬಂದಿದೆ. ಅಂದ್ರೆ ಈಗ ಎಕ್ಸಾಂಪಲ್ ಗಾಯಗಳನ್ನ ಗುಣಪಡಿಸುವಂತ ಕೆಲಸವನ್ನ ಇದ್ ಮಾಡುತ್ತೆ. ಹಾನಿಗೊಳಗಾದಂತ ಸ್ಕಿನ್ ಅಂಗಾಂಶಗಳು ಅಂತ ನಾವೇನ್ ಹೇಳ್ತೀವಿ, ಅಥವಾ ಸೆಲ್ಸ್ ಗಳಂತ ಏನ್ ಹೇಳ್ತೀವಿ, ಅದನ್ನ ಸರಿಪಡಿಸ್ಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ಸ್ ಗಳು ಅಂದ್ರೆ ನಮ್ಗೆ ಸಣ್ಣ ಸಣ್ಣ ಚಿಕ್ಕ ಮೈಕ್ರೋಬಿಯಲ್ಸ್ ಗಳು ಅಂದ್ರೆ ಬ್ಯಾಕ್ಟೀರಿಯಾಸ್ ಗಳು ಇದರಲ್ಲಿ ತುಂಬಾ ಹೇರಳವಾಗಿರೋದ್ರಿಂದ ಈ ಮೈಕ್ರೋಬಿಯಲ್ಸ್ ಗಳು ಚರ್ಮದ ಸೋಂಕುಗಳು ಮತ್ತು ಪರಾವಲಂಬಿಗಳ ವಿರುದ್ಧ ಹೋರಾಟವನ್ನ ಮಾಡತ್ತೆ. ಮತ್ತೆ ಕಾಲಜನ್ ಉತ್ಪಾದನೆಯನ್ನ ಜಾಸ್ತಿ ಮಾಡತ್ತೆ. ಬೇವು ಕಾಲಜನ್ ಉತ್ಪಾದನೆಯನ್ನ ಹೆಚ್ಚಿಸ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಇದು ಚರ್ಮವನ್ನು ಕೊಬ್ಬಿದ ಮತ್ತು ಯೌವನದಿಂದ ಇಡಲು ಸಹಾಯವನ್ನ ಮಾಡುತ್ತೆ. ನಮ್ಮ ಸ್ಕಿನ್ ಎಲಾಸ್ಟಿನ್ ಉತ್ಪಾದನೆ ಅಂದ್ರೆ ನಮ್ಮ ಸ್ಕಿನ್ ಹಿಗ್ಗಲಿಕ್ಕೆ ಮತ್ತೆ ಕುಗ್ಲಿಕ್ಕೆ ಬೇವು ಅತ್ಯುತ್ತಮವಾದಂತ ಕೆಲಸವನ್ನ ಮಾಡುತ್ತೆ. ಆಗ ನಮ್ಮ ಸ್ಕಿನ್ ಚೆನ್ನಾಗಿ ಸೊ ಅಂದ್ರೆ ಬ್ಲೆಂಡ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಚರ್ಮವನ್ನು ದೃಢವಾಗಿ ಮತ್ತು ಆಕಾರದಲ್ಲಿ ಇಡಲು ಸಹಾಯವನ್ನ ಮಾಡುತ್ತೆ. ಬೇವಿನ ಸಾರ ಅತ್ಯುತ್ತಮವಾದಂತ ರೀತಿನಲ್ಲಿ ನಮ್ಮ ಸ್ಕಿನ್ ಅನ್ನ ಟೋನರ್ ಆಗಿ ಇದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ನೋಡ್ವಲ್ಲ ಸ್ನೇಹಿತರೆ, ಇದರಲ್ಲಿ ಯೂಸ್ ಮಾಡಿರುವಂತ ಬೇವು ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನೋಡಿ, ತಿಳ್ಕೊಳ್ಳೋದಷ್ಟೇ ಅಲ್ಲ, ದಯಮಾಡಿ ತುಂಬಾ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಸೊ ದಯಮಾಡಿ ನಿಮ್ಗೆ ರಿಕ್ವೆಸ್ಟ್ ಏನಂದ್ರೆ ಅದನ್ನ ವಾಯ್ಸ್ ರೆಕಾರ್ಡ್ ಮಾಡಿ ನೀವು ಕೇಳಿಸ್ಕೊಳ್ಳಿ ಫ್ರೀ ಇದ್ದಾಗ. ಅದ್ರ ಜೊತೆಗೆ ಈಗ ತುಂಬಾ ಜನ ಗ್ರೂಪ್ ಆಗ್ತಾ ಇದೀರಾ, ತುಂಬಾ ಜನ ಸ್ನೇಹಿತರುಗಳು ಹೇಳ್ತಾ ಇದ್ರ ಸರ್ ಇದನ್ನ ಕೇಳಿಸ್ಕೊಂಡ್ಮೇಲೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ. ಸೊ ಆ ತರದೊಂದು ಕಾರ್ಯಗಳನ್ನ ನೀವು ದಯಮಾಡಿ ಎಲ್ಲರೂ ಕೂಡ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಹಾಗೆ ಮುಂದಕ್ಕೆ ಹೋಗೋಣ. ಅರಿಶಿನ ಸಾರವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಮಾಡಿದರೆ ಅರಿಶಿಣದಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ? ಇದೊಂದು ಆಂಟಿಬಯೋಟಿಕ್ ಆಗಿರೋದ್ರಿಂದ ಇದು ಮಡುವೆ, ಕಪ್ಪು ವಲಯಗಳು ಮತ್ತು ಸೋರಿಯಾಸಿಸ್ ಸೇರಿದಂತೆ ವಿವಿಧ ಚರ್ಮದ ಪರಿಸ್ಥಿತಿಗಳಿಗೆ ಇದು ಸಹಾಯವನ್ನ ಮಾಡುತ್ತೆ. ಅರಿಶಿಣದ ಸಕ್ರಿಯ ಘಟಕಾಂಶವಾಗಿರುವಂತ ಕರ್ಕ್ಯುಮಿನ್ ಉರಿಯೂತದ ಉತ್ಕರ್ಷಣ ನಿರೋಧಕ ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನ ಹೊಂದಿರೋದ್ರಿಂದ ಇದ್ರ ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ ಸ್ಕಿನ್ ಅನ್ನ ಬ್ರೈಟ್ನಿಂಗ್ ಮಾಡುತ್ತೆ, ಅಂದ್ರೆ ಹೊಳಪು ಕೊಡುವಂತ ಕೆಲಸವನ್ನ ಮಾಡುತ್ತೆ. ಅರಿಶಿಣವು ತ್ವಚೆಯ ಬಣ್ಣವನ್ನು ಸರಿದೂಗಿಸಲು ಮತ್ತು ಕಪ್ಪು ಕಲೆಗಳ ನೋಟವನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಇದು ಉರಿಯೂತ ನಿವಾರಕವಾಗಿ ಕೆಲಸವನ್ನ ಮಾಡುತ್ತೆ. ಅರಿಶಿಣವು ಕಿರಿಕಿರಿಗೊಂಡ ಚರ್ಮವನ್ನ ಶಾಂತಗೊಳಿಸಲು ಮತ್ತು ಶಮನಗೊಳಿಸಲು ಸಹಾಯವನ್ನ ಮಾಡುತ್ತೆ. ಗಾಯವನ್ನ ಗುಣಪಡಿಸುತ್ತೆ. ನಾವು ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಏನಾದ್ರು ಗಾಯ ಆದ್ರೆ ಇಮಿಡಿಯೇಟ್ ನಾವು ಅರಿಶಿಣದ ಪುಡಿ ಹಾಕ್ತಾ ಇದ್ವಿ. ಅಂದ್ರೆ ಇದು ಆಂಟಿಬಯೋಟಿಕ್ ಆಗಿರೋದ್ರಿಂದ ಇದು ಉರಿಯೂತ ಮತ್ತು ಆಕ್ಸಿಡೀಕರಣವನ್ನ ಕಡಿಮೆ ಮಾಡಲು ಸಹಾಯವನ್ನ ಮಾಡುತ್ತೆ.
ಗಾಯಗಳನ್ನು ವೇಗವಾಗಿ ಗುಣಪಡಿಸಲು ಸಹಾಯವನ್ನ ಮಾಡುತ್ತೆ. ಸೋರಿಯಾಸಿಸ್ ನೋಡಿ, ಸೋರಿಯಾಸಿಸ್ ಇರೋರ್ಗೂ ಕೂಡ ನೀವು ಈ ಆಂಟಿಸೆಪ್ಟಿಕ್ ಕ್ರೀಮ್ ನ ಕೊಡ್ಬೋದು ಸ್ನೇಹಿತರೆ. ಅರಿಶಿಣವು ಜ್ವಾಲೆಗಳು ಮತ್ತು ಸೋರಿಯಾಸಿಸ್ ನ ಇತರ ಲಕ್ಷಣಗಳನ್ನ ನಿಯಂತ್ರಿಸಲು ಸಹಾಯವನ್ನ ಮಾಡುತ್ತೆ. ಇದು ಕೂಡ ಮಡುವೆ ವಿರೋಧಿಯಾಗಿ ಕೆಲಸವನ್ನ ಮಾಡುತ್ತೆ. ಅರಿಶಿಣವು ಮಡುವೆಗಳ ಕಲೆಗಳನ್ನು, ಕಪ್ಪು ವರ್ತುಲಗಳನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ಬ್ಲಾಕ್ ಸರ್ಕಲ್, ಅಂದ್ರೆ ತುಂಬಾ ಜನಕ್ಕೆ ಬ್ಲಾಕ್ ಹೆಡ್ಸ್ ಗಳಿರುತ್ತೆ, ಬ್ಲಾಕ್ ಸರ್ಕಲ್ ಇರುತ್ತೆ, ಅಂತವ್ರಿಗೆ ಈ ಅರಿಶಿಣವು ಕೂಡ ಕೆಳಗಿನ ಅಂದ್ರೆ ಕಣ್ಣ ಕೆಳಗಿನ ಕಪ್ಪು ವರ್ತುಲಗಳನ್ನ ಕಡಿಮೆ ಮಾಡಲು ಸಹಾಯವನ್ನ ಮಾಡುತ್ತೆ. ಸ್ಕೇಬಿಸ್ ಅಂತ ಬರುತ್ತೆ, ಸ್ಕೇಬಿಸ್ ಕೂಡ ಇದು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಅರಿಶಿಣವು ತುರಿಕೆ ಚಿಕಿತ್ಸೆ ನೀಡಲು ಸಹಾಯವನ್ನ ಮಾಡುತ್ತೆ. ಅದ್ರ ಜೊತೆಗೆ ಸ್ಕ್ಲೆರೋಡರ್ಮ ಅನ್ನುವಂತ ಕಾಯಿಲೆಯಿಂದ ತುಂಬಾ ಜನ ನರಳುತ್ತಾ ಇರ್ತಾರೆ. ಈ ಸ್ಕ್ಲೆರೋಡರ್ಮ ಸ್ಕ್ಲೆರೋಡರ್ಮದ ಪರಿಣಾಮಗಳನ್ನ ನಿರ್ವಹಿಸಲು ಕರ್ಕ್ಯೂಮಿನ್ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ಇದು ಅತ್ಯುತ್ತಮವಾದಂತ ಆಂಟಿಬಯೋಟಿಕ್ ಆಗಿರೋದ್ರಿಂದ ಸೊ ನಾವು ಅರಿಶಿಣವನ್ನ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಲೋಡ್ ಮಾಡಿರೋದ್ರಿಂದ ನಿಮ್ಮ ಕಾಂಟ್ರಾಕ್ಟ್ ಡರ್ಮೋಟೈಸ್ ಪ್ರಾಬ್ಲಮ್ಸ್ ಏನೇ ಇದ್ರು, ಅಲರ್ಜಿಗಳಿದ್ರು ಅದನ್ನ ತೆಗೆದಾಕುವಂತ ಕೆಲಸವನ್ನ ಇದ್ ಮಾಡುತ್ತೆ. ನೆಕ್ಸ್ಟ್ ಒಂದು ಗ್ರೇಟ್ ಈ ಲಾಸ್ಟ್ ಇಂಗ್ರೀಡಿಯೆಂಟ್ ಇದೆ, ಅಲೋವೆರಾ. ನೋಡಿ, ಈ ಅಲೋವೆರಾ ದಯಮಾಡಿ ಯಾರು ಕೂಡ ಆ ಕಡೆ ಈ ಕಡೆ ಮೈಂಡ್ ನ ಡೈವರ್ಟ್ ಮಾಡ್ಕೋಬೇಡಿ. ತುಂಬಾ ಇಂಪಾರ್ಟೆಂಟ್ ವಿಚಾರಧಾರೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಫ್ರೆಂಡ್ಸ್, ಅಲೋವೆರಾ ಇದೆ. ಅಲೋವೆರಾ ಏನ್ ಮಾಡುತ್ತೆ? ಅಲೋವೆರಾ ಸಾರವು ಮಾನವನ ಚರ್ಮಕ್ಕೆ ಹಲವಾರು ಪ್ರಯೋಜನಗಳನ್ನ ತಂದು ಕೊಡುತ್ತೆ. ಮೊದಲನೇದಾಗಿ ಮಾಯಿಶ್ಚರೈಸಿಂಗ್. ಅಲೋವೆರಾ ಜೆಲ್ ಚರ್ಮದಲ್ಲಿ ತೇವಾಂಶವನ್ನ ಉಳಿಸ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಇದು ನಮ್ಮ ಸ್ಕಿನ್ ಮೃದು ಆಗ್ಲಿಕ್ಕೆ ಮತ್ತು ಮೃದುವಾದಂತ ಸ್ಕಿನ್ ನಮ್ಗೆ ಭಾವನೆಯನ್ನ ಮೂಡಿಸ್ಲಿಕ್ಕೆ ಪ್ರಯೋಜನವನ್ನ ಕೊಡುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್, ನಮ್ ಸ್ಕಿನ್ ಸಾಫ್ಟ್ ಆಗೋದ್ರ ಜೊತೆಗೆ ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಅನ್ನು ಕೂಡ ಕಾಪಾಡುವಂತ ಕೆಲಸವನ್ನ ಇದ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಹಿತವಾದಂತ ಅಂದ್ರೆ ನಮ್ಮ ಸ್ಕಿನ್ ಮೇಲೆ ಹಿತವಾದಂತ ಭಾವನೆಯನ್ನ ಅಲೋವೆರಾ ಮೂಡಿಸುತ್ತೆ. ಅಲೋವೆರಾ ಬಿಸಿಲು ಮತ್ತು ಸಣ್ಣ ಸುಟ್ಟ ಗಾಯಗಳಿಂದ ನೋವು ಮತ್ತು ಅಸ್ವಸ್ಥತೆಯನ್ನ ಶಮನಗೊಳಿಸುತ್ತೆ. ಮತ್ತೆ ಹೀಲಿಂಗ್ ಮಾಡುತ್ತೆ. ಏನ್ ಮಾಡುತ್ತೆ? ಅಲೋವೆರಾ ಕಾಲಜನ್ ಸಂಶ್ಲೇಷಣೆಯನ್ನ ಹೆಚ್ಚಿಸುವ ಮೂಲಕ ಅದು ಬೇಗ ಅಬ್ಸರ್ವೇಷನ್ ಅಂದ್ರೆ ಹೀಲ್ ಆಗೋ ತರ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಗಾಯಗಳನ್ನ ವೇಗವಾಗಿ ಗುಣಪಡಿಸಲು ಸಹಾಯವನ್ನ ಮಾಡುತ್ತೆ. ಮತ್ತೆ ಇದು ಉರಿಯೂತ ನಿವಾರಕವಾಗಿ ಕೆಲಸವನ್ನ ಮಾಡುತ್ತೆ. ಅಲೋವೆರಾ ಚರ್ಮದ ಕಿರಿಕಿರಿ ಮತ್ತು ಉರಿಯೂತವನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಇದು ಆಂಟಿ ಏಜಿಂಗ್ ಆಗಿ ಕೆಲಸವನ್ನ ಮಾಡುತ್ತೆ. ಅಲೋವೆರಾ ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನು ನೋಟವನ್ನ ಕಡಿಮೆ ಮಾಡಲು ಸಹಾಯವನ್ನ ಮಾಡುತ್ತೆ. ಇಲ್ಲ, ಕಮ್ಮಿ ಮಾಡ್ಕೊಬಿಟ್ಟೇನು ಬೆಳಗ್ಗೆ ಒಂದು ಇಳೆದೆಲ್ಲ